ಸರ್, ವೇದಿಕೆ ಮೇಲೆ ಇರುವಂಥ DGP ಸಾಹೇಬರು, ACP ಸಾಹೇಬರು ಮತ್ತು ಎಲ್ಲ ಅಧಿಕಾರಿಗಳಿಗೂ ನಮಸ್ಕಾರಗಳು. ಸರ್, ನಾನು ಕುಮಾರಸ್ವಾಮಿ ಲಿಮಿಟ್ಸ್ಗೆ ಬರ್ತೀನಿ. ಸರ್, ನಮ್ಮ ಕುಮಾರಸ್ವಾಮಿ ಲಿಮಿಟ್ಸಲ್ಲಿ ಮಾದಕ ವಸ್ತುಗಳು ಅತಿ ಹೆಚ್ಚಾಗಿತ್ತು, ಆದರೆ ಈಗ ಕಮ್ಮಿ ಆಗಿದೆ. ನಾನು ಆ ಠಾಣೆಯ ಮುಖ್ಯ ಸಬ್ ಇನ್ಸ್ಪೆಕ್ಟರ್ಗೆ ವಂದನೆ ಕಳಿಸ್ತೀನಿ. ಸರ್, ಆಮೇಲೆ DGP ಸಾಹೇಬ್ ಗಮನಕ್ಕೆ ಒಂದು ಮಾಹಿತಿ ತಗೊಂಡ್ಬರ್ತೀನಿ. ನನ್ನ ಹೆಸರು ಸುರೇಶ್ ಅಂತ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ರಾಜ್ಯಾಧ್ಯಕ್ಷರಾಗಿದ್ದೀನಿ ಹಾಗೂ ಜೊತೆಯಲ್ಲಿ ಪತ್ರಿಕೆ ಸಂಪಾದಕನೂ ಆಗಿದ್ದೀನಿ. ಸರ್, JP ನಗರ ಸಾರಕ್ಕಿಯಿಂದ ಅಪ್ ಟು ಪನ್ನಾಟ ರೋಡ್ವರೆಗೂ ಟ್ರಾಫಿಕ್ ಸಿಕ್ಕಾಬಿಟ್ಟಿರುತ್ತೆ. ಫುಟ್ಪಾತ್ನ ಫುಲ್ಲು ಐಷಾರಾಮಿ ರೆಸ್ಟೋರೆಂಟರು ಮತ್ತು ಅಲ್ಲಿ ಓಟು ಮಾಡಿರುವಂಥವ್ರು ಫುಟ್ಪಾತ್ನ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅದು ಲಾಸ್ಟ್ ಟೈಮ್ ನನ್ನ ಪತ್ರಿಕೆಯಲ್ಲಿ ವರದಿ ಮಾಡಿದ್ದೆ. ಅದು ಇದುವರೆಗೂ ಏನು ಇಂಪ್ಲಿಮೆಂಟ್ ಆಗಿಲ್ಲ ಸರ್. ಆಮೇಲೆ ಕನಕಪುರ ರೋಡಲ್ಲಿ ಟ್ರಾಫಿಕ್ ಏನ್ ಜಾಮ್ ಆಗುತ್ತೆ ಅಂದರೆ ಹಸುಗಳು ಜಾಸ್ತಿ ಇದೆ ಸರ್. ರಸ್ತೆಯಲ್ಲಿ ಮಲಗಿಬಿಟ್ಟಿರುತ್ತೆ. ದಯವಿಟ್ಟು ಅದು ಯಾರು ಹಸು ಅಂತ ಗೊತ್ತಿಲ್ಲ, ಇಲ್ಲ ಅಂದ್ರೆ 20-30 ಹಸುಗಳು ಮೇನ್ ರೋಡಲ್ಲಿ ಮಲಗಿರುತ್ತೆ. ಅವಾಗ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇಲ್ಲಿ ಟ್ರಾಫಿಕ್ ಪೊಲೀಸ್ನವ್ರು ನಾವು ಬೈಕ್ ಕೊಡ್ತೀವಿ, ಟ್ರಾಫಿಕ್ ವರದಿ ಸಮಸ್ಯೆ ಇಲ್ಲ. ಪೊಲೀಸ್ನವರು ಆ ಹಸುಗಳು ಮಲಗಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಿದೆ. ಹಾಗಾಗಿ BBMP ಅವರು ಸಂಬಂಧಪಟ್ಟರು ಇದು ಮಾಡಿಕೊಂಡ್ರು ಕ್ಲಿಯರ್ ಆಗುತ್ತೆ ಸರ್ ಅದು. ಸರ್, ಆಮೇಲೆ ನಮ್ಮಲ್ಲಿ ಕೇಬಲ್ಗಳು ಜಾಸ್ತಿ ಆಗಿದೆ, ವೈರ್ಗಳು. ಆ ಕೇಬಲ್ ವೈರಿಂದ ಮಳೆ ಬಂದಾಗ, ಗಾಡಿ ಬಂದಾಗ ಕೇಬಲ್ ವೈರ್ ಕಡಿಮೆ ಬಿದ್ದಿದೆ. ಎಷ್ಟು ಆಕ್ಸಿಡೆಂಟ್ ಆಗ್ತಿದೆ ಸರ್. ಆಮೇಲೆ ಸರ್, ಇನ್ನೊಂದು ಮರಗಳು, ಎಷ್ಟೋ ಮರಗಳು ಒಣಗೋಗಿ ಬೀಳೋ ಮಟ್ಟಕ್ಕೆ ಬಂದಿದೆ. ಮೊನ್ನೆ ಲಾಸ್ಟ್ ಟೈಮ್ ನಮ್ಮ ಕುಮಾರಸ್ವಾಮಿ ಒಂದು ಲೇಡಿ ಮೇಲೆ 2 ವೀಲರ್ ಹೋಗ್ಬೇಕಾದ್ರೆ ಮರ ಒಣಗಿ ಕಡಿಮೆ ಬಿದ್ದೋಯ್ತು. ಅದು ಕಟ್ ಮಾಡುವಂಥದ್ದು ಸಿಕ್ಕಾಬಿಟ್ಟಿದೆ ಸರ್. ದಯವಿಟ್ಟು ಅದು ಮಾಡಿಕೊಟ್ರೆ ಸಾರ್ವಜನಿಕರಿಗೆ ನಮಗೂ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ವಂದನೆಗಳು ಸರ್. ನಮಸ್ಕಾರ. ಧನ್ಯವಾದ. ಟೋಕನ್ ನಂಬರ್ 13 ಸೋಮಶೇಖರ್. ಎಲ್ಲ ಅಧಿಕಾರಿಗಳಿಗೂ ನಮಸ್ಕಾರಗಳು. ನಾನು ಸೋಮಶೇಖರ್ ಅಂತ, ಕುಮಾರಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ನಂದು ಸಮಸ್ಯೆ ಇದು